ವೈದೇಹಿ ಅಕ್ಕನ ಫ್ರೆಂಡಾ? ಯಾರೇ ಅದು? ಇನ್ನೂ ಇದ್ದಾಳಾ? ತೋರ್ಸು. ಅವಳು ಆಚೆ ಹೋಗಿದ್ದಾಳೆ ಅಜ್ಜಿ. ಇಬ್ರು ತಕೊಂಡಿರೋ ಫೋಟೋ ಇದೆ, ಅದನ್ನ ಕಳಿಸ್ತೀನಿರು. ಹಾ, ಕಳ್ಸು ಕಳ್ಸು. ಬಂತಾ? ಇರೇ, ನೋಡ್ತಾ ಇದ್ದೀನಿ. ಇವಳು ನಿಂಗೆ ಯಾವಾಗ ಸಿಕ್ಕದ್ಲೆ? ನಿನಗೆ ಗೊತ್ತಾ ಅಜ್ಜಿ? ಗೊತ್ತಿಲ್ದೆ ಏನೇ, ತಲೆ ಕೆಟ್ಟವಳೆ. ಅವಳು ಯಾರು ಅನ್ಕೊಂಡೆ? ವೈದೇಹಿ. ಅವಳು ಹೇಗೆ ವೈದೇಹಿ ಆಗ್ತಾಳಜ್ಜಿ? ಅವಳೇನೆ ವೈದೇಹಿ. ಆಕ್ಸಿಡೆಂಟ್ ಆಗಿ ಮುಖ ಬದಲಾಗಿದ್ದಕ್ಕೆ ಹೀಗಾಗಿದ್ದಾಳೆ. ಹೌದಾ? ಹೌದೇ. ಅವಳಿವಾಗ ಎಲ್ಲಿದ್ದಾಳೆ? ಆಚೆ ಹೋಗಿದ್ದಾಳೆ. ನೋಡು, ಸರಿ ಸರಿ, ಅವಳನ್ನ ಹುಷಾರಾಗಿ ಅಲ್ಲೇ ಇಟ್ಕೋ. ನಾನ್ ಮತ್ತೆ ಫೋನ್ ಮಾಡ್ತೀನಿ. ಅಜ್ಜಿ ಅಜ್ಜಿ ಏನಾಯ್ತು? ಹೇಳ್ತೀನಿ ರೇ, ಇಡು. ಅಜ್ಜಿ, ಹಲೋ ಚಂಚಲ, ನಾನು ಮಂಥರ ಮಾತಾಡ್ತಾ ಇದ್ದೀನಿ. ಹಾ, ಹೇಳು ಅಜ್ಜಮ್ಮ. ನಿಂಗೆ ವೈದೇಹಿ ಇನ್ನೂ ಸಿಕ್ಕಿಲ್ಲ ಅಲ್ವಾ? ಅವಳು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು. ಗೊತ್ತಾ? ಅಮ್ಮ, ನೀನಮ್ಮ? ದೇವಸ್ಥಾನದಲ್ಲಿ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಣ ಅನ್ಕೊಂಡೆ, ಆದ್ರೆ ಇನ್ನೂ ಅಲ್ಲೇ ಇದ್ರೆ ಅಪಾಯ ಅನ್ಕೊಂಡು ಹೇಳ್ದೆ ಬಂದ್ಬಿಟ್ಟೆ ಅಮ್ಮ.
ನಿನಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ನೀನ್ ಕಾಣಿಸ್ಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರೋ ದಿನಾನೇ ಇಲ್ಲ. ನೀನಿಲ್ದೆ ಎಷ್ಟು ಮಾತುಗಳು ಕೇಳಿಸ್ಕೊಂಡಿದ್ದೀನಿ, ಎಷ್ಟು ಅವಮಾನಗಳು ಎದುರಿಸಿದ್ದೀನಿ. ಅವಾಗ ಕಾಣಿಸಿದ್ರು ನೀನೇ ಅಮ್ಮ ಅನ್ನೋದು ಗೊತ್ತಾಗ್ಲೇ ಇಲ್ಲ ನನಗೆ. ಕಡೆಗೂ ನನಗಿವತ್ತು ಗೊತ್ತಾಯ್ತು. ಅಮ್ಮ, ನಾನಮ್ಮ, ನೀವ್ ಹೆತ್ತ ಮಗಳು ವೈದೇಹಿ. ಮಗಳು ವೈದೇಹಿ ಆ ಫೋಟೋದಲ್ಲಿದ್ಲಲ್ಲ, ಮತ್ತೆ ಇವಳು ಅಂತಿದ್ದಾಳೆ ಅವಳ ರೂಪನೇ ಬೇರೆ, ಇವಳ ರೂಪನೇ ಬೇರೆ. ಇವಳಂತೂ ನನ್ನ ಮಗಳಲ್ಲ. ನೀನು ವೈದೇಹಿನಾ? ಹೌದಮ್ಮ, ನಾನೇ ನಿನ್ ವೈದೇಹಿ ಅಮ್ಮ. ಯಾಕಮ್ಮ ನನ್ನ ಬಿಟ್ಟು ಹೋದೆ? ಅಷ್ಟಕ್ಕೂ ಚಂಚಲ ಯಾಕೆ ನಿನ್ನ ಕೂಡ ಹಾಕಿದ್ದು? ನಿನಗೋಸ್ಕರನೇ ಚಂಚಲ ಹತ್ರನೂ ಹೋದೆ. ಅವಾಗ್ಲೇ ನೀನ್ ಅಲ್ಲಿಂದ ತಪ್ಪಿಸ್ಕೊಂಡೆ ಅಂತ ಗೊತ್ತಾಯ್ತು. ಇನ್ನೊಂದು ಮುಖ್ಯವಾದ ವಿಷಯ, ಚಂಚಲ ನಿಮ್ಮನ್ನ ಮತ್ತೆ ಅವ್ರ ಮಗಳನ್ನ ಸೇರಿಸಿ ಏನೋ ಪ್ಲಾನ್ ಮಾಡಬೇಕು ಅನ್ಕೊಂಡಿದ್ದಾರೆ. ನಾಳೆ ಆ ಶ್ರವಂತಿ ಕೂಡ ಬರಬಹುದು. ನೀವು ಮಾತ್ರ ನಂಬಕ್ ಹೋಗ್ಬೇಡಿ. ಈಗೇನಾದ್ರೂ ನಿಮ್ಮನ್ನ ಯಾರೇ ಅಮ್ಮ ಅಂತ ಕರೆದ್ರು ನಂಬಿಡ್ತೀರಾ ಅನ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿದ್ರೆ ಸಾಕು. ಇವಳು ಚಂಚಲನ್ ಮಗಳ ಆಗಿರ್ತಾಳೆ. ನಾನು ತಪ್ಪಿಸ್ಕೊಂಡಿದ್ದ ತಕ್ಷಣ ಅವಳ ಮಗಳನ್ನ ನನ್ನ ಮಗಳು ಅಂತ ಹೇಳಿ ನನ್ನ ಹತ್ರ ಕಳಿಸಿದಾಳೆ. ಅವಳು ಹೊಸ ನಾಟಕ ಶುರು ಮಾಡಿದ್ದಾಳೆ ಅನ್ಸತ್ತೆ. ಆದ್ರೆ ನೀನ್ ನನಗೆ ಸಿಕ್ತಾಗ್ಲೆಲ್ಲ ನಂಗೊಂಥರ ಅನಿಸ್ತಿತ್ತು. ಅದು ತಾಯಿ ಮಗಳ ಸಂಬಂಧ ಅನ್ನೋದು ಇವಾಗ ಅರ್ಥ ಆಗ್ತಿದೆ. ಹೌದು, ಅಪ್ಪ ಎಲ್ಲಿದ್ದಾರೆ? ನಿಮ್ಮಪ್ಪನಾ? ಹೌದಮ್ಮ, ನಿನ್ನ ಚಂಚಲ ಕೂಡ ಹಾಕ್ದಾಗ ಅಪ್ಪ ಏನ್ ಮಾಡ್ತಿದ್ರು? ಏನಾಯ್ತು ಅಂತ ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಅಪ್ಪ ಸೇರ್ಕೊಂಡು ಒಟ್ಟಿಗೆ ನಿನ್ನನ್ನು ಹುಡುಕ್ತಾ ಇದ್ವಿ. ನಾನೊಬ್ಳೆ ಯಾಕೆ ಇರ್ತಾ ಇದ್ದೆ ಹೇಳಮ್ಮ? ಪಾಪ, ಅಪ್ಪ ಅಮ್ಮನಿಗೋಸ್ಕರ ಎಷ್ಟು ಒದ್ದಾಡ್ತಿದ್ಯಲ್ಲ. ಅಯ್ಯೋ, ಎಷ್ಟು ಕಷ್ಟ ಆಗಿರ್ಬೇಕು. ಏನಾಯ್ತಮ್ಮ? ಏನಮ್ಮ? ನಿಂತ್ಕೋ ಸುಮ್ನೆ. ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ತಿದ್ಯಮ್ಮ? ಅಮ್ಮ, ಏನ್ ಮಾಡ್ತಿದ್ಯಾ ನೀನು? ಅಮ್ಮ ಪ್ಲೀಸ್ ಬಿಡಮ್ಮ. ಅಮ್ಮ 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 ಏನ್ ಮಾಡ್ತಿದ್ಯಾ ಅಮ್ಮ? ಅಮ್ಮ ನಾನು ಹೇಳೋದನ್ನ ಕೇಳು. ಏನ್ ಮಾಡ್ತಿದ್ಯಮ್ಮ? ಅಮ್ಮ ಏನ್ ಮಾಡ್ತಿದ್ಯಾ? ಬಿಡಮ್ಮ. ಅಮ್ಮ ಪ್ಲೀಸ್ ಬಿಡಮ್ಮ. ಅಮ್ಮ ಏನ್ ಮಾಡ್ತಿದ್ಯಮ್ಮ? ನಾಟಕ ಮಾಡ್ತಿದ್ಯಾ? ಯಾರೇ ನಿಂಗಮ್ಮ?
ಅಮ್ಮ ಯಾಕಮ್ಮ ನನ್ನನ್ನು ಕಟ್ ಹಾಕ್ದೆ? ಏನಾಯ್ತು? ನಾನು ನಿನ್ ಮಗಳು. ಬಾಯ್ ಮುಚ್ಚು. ನೀನ್ ನಾಟಕ ನಂಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ನೀನು ಆ ಚಂಚಲನ್ ಮಗಳು. ನನ್ನ ಮಗಳ ತರ ನಾಟಕ ಆಡು ಅಂತ ಆ ಚಂಚಲ ಕಳಿಸಿರೋದು ನಂಗೇನು ಗೊತ್ತಿಲ್ಲ ಅನ್ಕೊಂಡ್ಯಾ? ಇನ್ನು ಎಷ್ಟು ದಿನ ಆಟ ಆಡ್ತೀರಾ ನೀವು ತಾಯಿ ಮಗಳು ನನ್ನ ಜೊತೆ? ಈಗ ನಾನು ನಿಮ್ಮಿಬ್ಬರ ಜೊತೆ ಆಟ ಆಡ್ತೀನಿ, ನೋಡ್ತೀರಿ. ಏಯ್, ಬೇಗ ಗಾಡಿ ಓಡ್ಸೋ. ಪ್ರತಿ ಕ್ಷಣ ನರಕ ಅನುಭವಿಸ್ತಾ ನೀನು ನಿನ್ನ ಮಗಳು ದಿನ ಸಾಯ್ಬೇಕು. ಏಯ್ ಏಯ್, ನನ್ ಮಗಳನ್ನ ಬಿಟ್ಬಿಡಿ. ಇನ್ನು ಎಷ್ಟೊತ್ತು? ಬೇಗ ಓಡ್ಸು. ಅಂದ್ರೆ ನಂಗೇನು ಗೊತ್ತಿಲ್ಲ ಅನ್ಕೊಂಡ್ಯಾ? ನೀವು ತಾಯಿ ಮಗಳು ಆಡೋ ನಾಟಕ ನಂಗೇನು ಗೊತ್ತಾಗಲ್ಲ ಅನ್ಕೊಂಡ್ರಾ? ಎಲ್ಲ ತಿಳ್ಕೊಂಡೇ ನಾನು ನಿಮ್ಮಮ್ಮನಿಂದ ತಪ್ಪಿಸ್ಕೊಂಡು ಬಂದಿರೋದು. ನನ್ನನ್ನು ನೋಡ್ತಿದ್ದ ಹಾಗೆ ನನ್ನನ್ನು ಹತ್ರ ಕರೆದು ಮುತ್ತು ಕೊಡ್ತೀಯ ಅಂತ ಅನ್ಕೊಂಡೆ ಅಮ್ಮ. ಆದರೆ ಇದು ಒಂಥರ ಚೆನ್ನಾಗಿದೆ. ನಾನು ನಿನ್ನ ಹತ್ರನೇ ಬೆಳ್ತಿದ್ದಿದ್ರೆ ಚಿಕ್ಕ ವಯಸ್ಸಲ್ಲಿ ಚೇಷ್ಟೆ ಮಾಡಿದಾಗ ಇದೇ ಥರ ಕೈನ ಕಾಲನ್ನ ಕಟ್ ಹಾಕಿ ಬುದ್ಧಿ ಹೇಳ್ತಿದ್ದೆ ಅಲ್ವಾ? ಆ ಆಸೆನೂ ತೀರೋಯ್ತು ಬಿಡು. ಏನೇ ಹಾಗೆ ನೋಡ್ತಿದ್ಯಾ? ಸಿಕ್ ಹಾಕೋತಿ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ? ಚಂಚಲ ನಿನ್ನನ್ನು ನನ್ನ ಹತ್ರ ಕಳಿಸಿ ಮತ್ತೆ ಹೊಸ ನಾಟಕ ಶುರು ಮಾಡಬೇಕು ಅನ್ಕೊಂಡಿದ್ದಾಳೆ. ಆದ್ರೆ ಈ ವಿಷಯ ನನಗೆ ಗೊತ್ತು ಅನ್ನೋದು ನಿಮಗೆ ಗೊತ್ತಿರಲಿಲ್ಲ ಅಲ್ವಾ? ಅಮ್ಮಂಗೆ ಚಂಚಲ ಮೇಲಿರೋ ಕೋಪಕ್ಕೆ ಅವ್ರ ಮಗಳು ಸಿಕ್ಕಿದ್ರೆ ಹೀಗೆ ಕಟ್ ಹಾಕ್ತಿದ್ಲು. ಆದರೆ ಅಮ್ಮ ನನ್ನನ್ನು ಯಾಕೆ ಚಂಚಲ ಮಗಳು ಅನ್ಕೊಂಡಿದ್ದಾಳೆ? ನೋಡು, ನಮ್ಮ ಅಣ್ಣ ಅದಕ್ಕೆ ಇಬ್ರು ನಿಮ್ಮಮ್ಮನ ಹತ್ರ ಇದ್ದಾರೆ. ನಿಮ್ಮಮ್ಮ ಅವ್ರನ್ನ ಬಿಟ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ. ಅಣ್ಣ ಅತ್ತಿಗೆ ಅಂದ್ರೆ ಅತ್ತೆ ಮಾವ ಯಾರಮ್ಮ? ಎಲ್ಲಿದ್ದಾರೆ? ಹೇಯ್, ಅತ್ತೆ ಮಾವ ಅಂತಿದ್ಯಲ್ಲ, ಅವರು ನನ್ನಣ್ಣ ಅತ್ತಿಗೆ. ಅವ್ರಿಗೆ ಸೊಸೆ ಆಗಬೇಕು ಅನ್ನೋದೇ ತಾನೇ ನಿನ್ನ ಪ್ಲ್ಯಾನು? ಅದು ಯಾವತ್ತಿಗೂ ಆಗಲ್ಲ. ನಿಮ್ಮಮ್ಮನ ನಂಬರ್ ಹೇಳು, ಫೋನ್ ಮಾಡ್ತೀನಿ. ಬೇಡ ಬೇಡ, ನಿನ್ನ ಫೋನಿಂದನೇ ಕಾಲ್ ಮಾಡ್ತೀನಿ. ಲಾಕ್ ತೆಗಿ, ಲಾಕ್ ತೆಗಿ.
ಶ್ರೇಯಾ ಶ್ರೇಯಾ ನಿಮ್ಮಕ್ಕ ವೈದೇಹಿಯಲ್ಲಿ ಇನ್ನೂ ಬಂದಿಲ್ಲ ಆಂಟಿ. ಏಯ್ ನಿಜ ಹೇಳು. ನಿಜವಾಗ್ಲೂ ಬಂದಿಲ್ಲ. ಏಯ್ ಜಾಗ ಬಿಡು. ಮೇಡಮ್ ಒಳಗೆ ಯಾರೂ ಇಲ್ಲ. ಏಯ್ ಎಲ್ಲೇ ವೈದೇಹಿ? ಇವ್ರ ಮುಖ ನೋಡ್ತಿದ್ರೆ ಇವ್ರು ಒಳ್ಳೆಯವರು ಅಂತ ಅನ್ನಿಸ್ತಿಲ್ವಲ್ಲ. ಈಗಷ್ಟೇ ಹೊರಟೋದ್ಲು. ಹೊರಟೋದ್ಲಾ? ಯಾವಾಗ ಬರ್ತಾಳೆ? ಏನೂ ಗೊತ್ತಿಲ್ಲ. ಮತ್ತೆ ನಾನು ಬರಲ್ಲ ಅಂದ್ಲು. ಒಂದ್ ವೇಳೆ ಅವಳು ಬಂದ್ರೆ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳು. ಆ, ಛೇ ಮಿಸ್ ಆಗಿ ಹೋದ್ಲು. ಏಯ್ ನಡಿಯೋ. ಅವಳು ನನ್ನನ್ನು ಹುಡ್ಕೊಂಡು ಬಂದಿದ್ದಾಳೆ ಅನ್ಕೊಂಡೆ, ಆದ್ರೆ ನನ್ನ ಮಗಳು ವೈದೇಹಿನ ಹುಡ್ಕೊಂಡು ಬಂದಿದ್ದಾಳ. ಚಂಚಲಂಗೆ ನಾನು ಇಲ್ಲಿರೋದು ಹೇಗೆ ಗೊತ್ತು? ಆದರೆ ನಮ್ಮಮ್ಮ ನನ್ನನ್ನು ಹೀಗೆ ಕಟ್ಟಾಕಿಲ್ದೆ ಹೋಗಿದ್ದಿದ್ರೆ ಶ್ರೇಯಾ ಹತ್ರ ಇರ್ತಿದ್ದೆ. ಚಂಚಲಾಗೆ ಸಿಕ್ಬಿಡ್ತಾ ಇದ್ದೆ. ಎಷ್ಟೇ ಆದ್ರೂ ಅಮ್ಮ ಅಮ್ಮ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಗಳನ್ನ ಕಾಪಾಡ್ತಾನೆ ಇದ್ದಾಳೆ. ವೈದೇಹಿನ್ ಹುಡ್ಕೊಂಡು ಬಂದಿದ್ದಾಳೆ ಅಂದ್ರೆ ವೈದೇಹಿನ್ ಬಿಟ್ಟು ಇನ್ನೆಲ್ಲರೂ ಚಂಚಲನ ಹತ್ರ ಇದ್ದಾರಾ? ಅಮ್ಮ, ನಿನಗೆ ನಿನ್ನ ಮಗಳು ವೈದೇಹಿ ಅನ್ನೋದು ಗೊತ್ತು, ಆದ್ರೆ ನಾನು ವೈದೇಹಿ ಅಂದ್ರೆ ಯಾಕೆ ನಂಬ್ತಾ ಇಲ್ಲ? ಒಂದ್ ವೇಳೆ ರೂಪ ಬದಲಾಗಿರೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ನನ್ನ ಹಳೆ ರೂಪ ಗೊತ್ತಾ? ಹಾಗಿದ್ರೂ ನನ್ನ ಚಂಚಲನ್ ಮಗಳು ಅಂತ ಯಾಕೆ ಅನ್ಕೋಬೇಕು? ಮೊದಲು ನಿಮ್ಮ ಅಮ್ಮನ ಫೋನ್ ನಂಬರ್ ಹೇಳು. ಚಂಚಲ ಇದೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ಯಾ. ಕೊನೆಯಲ್ಲಿ ನಿನ್ನ ಕೈಯಲ್ಲೂ ಕೂಡ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ಈಗಲೇ ಫೋನ್ ಮಾಡ್ತೀನಿ. ಛೀ, ನೀನು ವೇಸ್ಟ್ ಫೆಲೋ ಕಣೋ. ನಿನ್ನ ಜೀವನದಲ್ಲಿ ಒಂದು ಕೆಲಸನೂ ಇಲ್ಲಿವರೆಗೂ ನೆಟ್ಟಿಗೆ ಮಾಡಿಲ್ಲ. ಅವಳ ತಲೆ ಮೇಲೆ ಏನೋ ಹೊಡೆದೆ, ಸ್ವಲ್ಪ ಜೋರಾಗೆ ಹೊಡಿಬೇಕಿತ್ತಲ್ವಾ? ಆಗ ಸತ್ತೋಗ್ತಿದ್ಲು. ಹೋಗ್ಲಿ ಕೆಳಗೆ ಬಿದ್ಲು, ಸತ್ಲೋ ಇಲ್ವೋ ಅಂತ ಒಂದ್ಸರಿ ಸರಿಯಾಗಿ ನೋಡಿದ್ಯಾ? ಅದೂ ಇಲ್ಲ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಅಲ್ಲಾಡದೆ ಇರೋದನ್ನ ನೋಡಿ ಸತ್ಲು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಈಗ ನೋಡು ಎಂಥ ಪರಿಸ್ಥಿತಿ ಬಂದಿದೆ.